ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ನಮ್ಮ ಅಣ್ಣನ ಫಾರ್ಮ್ ಹೌಸ್ಗೆ ಹೋಗೋಣ ಅಂತ ಬೆಳಗ್ಗೆನೇ ಎದ್ದು ನಾನು ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ. ನಮ್ಮ ಯಜಮಾನ್ರು ಇನ್ನೂ ಮತ್ತು ನನ್ನ ಮಗಳು ಇಬ್ಬರು ಮಲ್ಕೊಂಡಿದ್ದಾರೆ. ನಾವು ರಜಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನಮ್ಮ ಅಣ್ಣನ ಫಾರ್ಮ್ ಹೌಸ್ಗೆ. ಬಟ್ ಆಗಿರಲಿಲ್ಲ, ನಮ್ಮ ಯಜಮಾನ್ರಿಗೆ ರಜೆ ಇರಲಿಲ್ಲ ಅಂದ್ಬಿಟ್ಟು ಎಲ್ಲೂ ಹೋಗೋಕ್ಕಾಗಿರಲಿಲ್ಲ. ನಮ್ಮದು 2 ದಿನಕ್ಕೆ ಮುಂಚೆ ಆ್ಯನಿವರ್ಸರಿ ಬೇರೆ ಇತ್ತು. ಸೊ ಹೋಗೋಣ ಅಂದ್ಕೊಂಡ್ವಿ, ಹೋಗೋಕ್ಕೂ ಆಗಲಿಲ್ಲ. ಅವಾಗೂ ರಜೆ ಇರಲಿಲ್ಲ ಅಂದ್ಬಿಟ್ಟು ಸುಮ್ಮನಾದ್ವಿ. ಇವತ್ತು ನಾಳೆ ರಜೆ ಇರೋದ್ರಿಂದ ಹೋಗಿ ಬಂದುಬಿಡೋಣ, ಅಲ್ಲಿಗಾದರೂ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀವಿ. ಅಲ್ಲಿ ನೋಡಿ ಯಾವ ಥರ ವಿಡಿಯೋ ಎಲ್ಲ ಮಾಡ್ತೀನಿ ಅಂತ. ಅಲ್ಲಿ ಹೋದ್ಮೇಲೆ ನಿಮಗೆ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ನಾಷ್ಟಕ್ಕೆ ಅಂದ್ಬಿಟ್ಟು ವಾಂಗಿಬಾತ್ ಮಾಡ್ತಾಯಿದ್ದೀನಿ. ನಾಷ್ಟ ಮಾಡಿಕೊಂಡು ಅವರು ಎದ್ಮೇಲೆ ರೆಡಿ ಆಗಿಬಿಟ್ಟು ಹೊಡ್ತಾ ಇರೋದು ಅಷ್ಟೇ. ಅಲ್ಲಿ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗೆಲ್ಲ ರೆಡಿ ಆಗಿಬಿಟ್ಟು ಮನೆಯಿಂದ ಹೊರಟ್ವಿ. ನೋಡಿ, ನಾನು ನಮ್ಮ ಯಜಮಾನ್ರು ಆಟೋದಲ್ಲಿ ಹೊರಟ್ವಿ. ಆಮೇಲೆ ಅಲ್ಲಿಂದ ಬಸ್ಸಲ್ಲಿ ಹತ್ಕೊಂಡು ಬಂದು ಇಳಿದ್ವಿ. ನಮ್ಮ ಅಂಕಲು ಬಂದರು ಅಷ್ಟರಲ್ಲಿ. ಚೋಡನ್ ಕುಂಪೆ ಅಂತ ಮಾಗಡಿ ಹತ್ರ ಅಲ್ಲಿ ಇಳಿದ್ವಿ. ಆಮೇಲೆ ಅಲ್ಲಿಂದ 2 ಸ್ಟಾಪ್ ಇದೆ, ಅಕ್ಕಿಮರಿಪಾಳ್ಯ ಅಂತ. ಅಲ್ಲಿ ಬಸ್ಸಿಲ್ಲ. ಸೊ ನಮ್ಮ ಅಂಕಲ್ ಬಂದರು ಕಾರ್ ಎತ್ಕೊಂಡು. ಅವ್ರ ಜೊತೆ ಹಂಗೆ ಹೋದ್ವಿ ಫಾರ್ಮ್ ಹೌಸ್ಗೆ. ಅಲ್ಲಿ ಹೋಗಿದ ತಕ್ಷಣ ಫಾರ್ಮ್ ಹೌಸಲ್ಲಿ ಇದು ಕುರಿಗಳಿಗೆಲ್ಲ ಸಾಕೋದಕ್ಕೆ ಎಲ್ಲ ಮಾಡಿಸಿದ್ದ, ಅವೆಲ್ಲ ಮಾಡಿಸಿರಲಿಲ್ಲ ಮುಂಚೆ. ಸೊ ನೋಡೋಣ ಅಂತ ಅಲ್ಲೆಲ್ಲ ಹೋಗ್ಬಿಟ್ಟು ನೋಡಿಕೊಂಡು ಹಂಗೆ ಹಿಂದೆಗಡೆ ಎಲ್ಲ ಇದೆಲ್ಲ ಹಾಕ್ಸಿದ್ದೀವಿ ಅಡಿಕೆ ಎಲ್ಲ ಅಂತ ಅಂತಿದ್ದ ನಮ್ಮ ಅಣ್ಣ. ಅದಕ್ಕೆ ಅದನ್ನು ನೋಡೋಣ ಅಂತ ಅಂದ್ಬಿಟ್ಟು ಹೋಗಿದ ತಕ್ಷಣವೇ ನಾನು ನಮ್ಮ ಯಜಮಾನ್ರು ಹಿಂದೆ ಹೋಗಿ ಏನೇನು ಮಾಡಿಸಿದ್ದಾನೆ ಅಂದ್ಬಿಟ್ಟು ನೋಡೋಣ ಅಂತ ಹೋದ್ವಿ. ನೋಡಿ ಎಲ್ಲ ಯಾವ ಥರ ಅಡಿಕೆ ಮರ ಎಲ್ಲ ಹಾಕ್ಸಿದ್ದಾನೆ ಅಂತ. ತುಂಬ ಚೆನ್ನಾಗಿ ಮಾಡಿಸಿದ್ದಾನೆ. ಇದೆಲ್ಲ ಅಲ್ಲೇ ಏನೋ ಪರಂಗಿ ಹಣ್ಣು ಎಲ್ಲ ಹಾಕ್ಸಿದ್ದಾನೆ. ಗಿಡಗಳೆಲ್ಲ ಪರಂಗಿ ಹಣ್ಣು ಗಿಡ ಇದು ಅಂತೆಲ್ಲ ಗಿಡಗಳು ಹಾಕಿದ್ದಾನೆ. ಆಮೇಲೆ ತುಂಬ ಅಲ್ಲಿ ಬಿಸಿಲು ಇತ್ತು. ನಾನು ನಮ್ಮ ಯಜಮಾನ್ರು ಹಂಗೆ ಒಂದು ಸ್ವಲ್ಪ ನೋಡಿಕೊಂಡು, ಇಲ್ಲೆಲ್ಲ ಪೊಲ್ಯೂಷನ್ ಗಾಳಿ ಅಲ್ವಾ, ಅದೇ ಹಳ್ಳಿ ಕಡೆ ಆದರೆ ತುಂಬ ಆ ಥರ ಎಲ್ಲ ಗಾಳಿ ಕುಡಿಯೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಸೊ ಅದಕ್ಕೇನೆ ಹಿಂದೆ ಹೋಗಿ ಎಲ್ಲ ನೋಡಿಕೊಂಡು ನಾನು ಅವರು ಹಾಗೆ ಮಾತಾಡಿಕೊಂಡು ನಿಂತ್ಕೊಂಡಿದ್ವಿ. ಏನಂದರೆ ತುಂಬ ಬಿಸಿಲು ತುಂಬಾ ಇದೆ ಈ ಕಡೆ. ಎಷ್ಟು ಬಿಸಿಲು ಇದೆ ಅಂದರೆ ಅಷ್ಟು ಬಿಸಿಲಿದೆ. ಈ ಬಿಸಿಲಲ್ಲಿ ವಿಡಿಯೋ ಮಾಡೋದಕ್ಕೂ ಆಗ್ತಾಯಿಲ್ಲ, ಅಷ್ಟು ಬಿಸಿಲಿದೆ ಇಲ್ಲಿ. ಇಷ್ಟೂ ನಮ್ಮದೇ ಜಾಗ. ನೋಡಿ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ. ಆಮೇಲೆಲ್ಲ ಮುಗಿಸ್ಕೊಂಡು ಒಳಗಡೆ ಹೋದ್ವಿ ಮನೆಗೆ. ನೋಡಿ, ಹಿಂಗೆ ಹೋಗಬೇಕು ಎಂಟ್ರೆನ್ಸ್ಗೆ. ಒಳಗಡೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ಈ ಥರ ಗೇಟ್, ಮೇನ್ ಗೇಟ್ ಅದು. ಆಮೇಲೆ ಇಲ್ಲಿಗೆ ಬಂದಮೇಲೆ ಇಲ್ಲೊಂದು ಒಳಗಡೆ ಗೇಟು. ಹಂಗೆ ಮುಂದಕ್ಕೆ ಹೋಗಬೇಕು. ಮುಂದಕ್ಕೆ ಹೋದ್ಮೇಲೆ ಈ ಥರ ಫುಲ್ಲು ಮಕ್ಕಳೆಲ್ಲ ಆಟ ಆಡೋದಕ್ಕೆ ಅಂದ್ಬಿಟ್ಟು ಒಂದು ಇದು ಮಾಡಿಸಿದ್ದಾನೆ. ಈಚೆಗಡೆ ಎಲ್ಲ ಕುತ್ಕೊಂಡು ಎಲ್ಲ ಮಾತಾಡ್ಕೊಂಡಿರೋಣ ಅಂತ. ಆಮೇಲೆ ಇನ್ನೊಂದು ಗೇಟ್ ಸಿಗುತ್ತೆ, ಅಲ್ಲೆಲ್ಲ ಈ ಥರ ಜಾಗಗಳಿದೆ. ಮತ್ತು ಇಲ್ಲೊಂದು ರೂಮ್ ಇದೆ. ಇದು ರೂಮು ಒಂದು ಒಳಗಡೆ. ಇಲ್ಲಿ ಮಾಮೂಲಿ ಹಾಲು, ಒಂದು ರೂಮು, ಒಂದು ಅಡುಗೆ ಮನೆ ಅಂತ ಮಾಡಿಸಿದ್ದಾನೆ. ನೋಡಿ, ನಾವು ಅಮ್ಮ ಕೆಲಸ ಮಾಡ್ತಾಯಿದ್ದಾರೆ. ಆಮೇಲೆ ನನ್ನ ಮಕ್ಕಳೆಲ್ಲ ಅವಳಿಗಂತೂ ಇಷ್ಟ ಆಗಿಬಿಟ್ಟಿತ್ತು ನನ್ನ ಮಗಳಿಗೆ. ಆಟ ಆಡ್ಕೊಂಡು ನೋಡಿ, ಅದು ಕುರಿ ಬೇರೆ ಇತ್ತಲ್ಲ, ಕುರಿ ಜೊತೆ ಆಡ್ಕೊಂಡು ಕುತ್ಕೊಂಡಿದ್ಲು. ಅದನ್ನು ನೀರು ಕುಡಿಯೋಕ್ಕೂ ಬಿಡ್ತಿರಲಿಲ್ಲ ಅದಕ್ಕೆ. ಅದರಿಂದನೇ ಓಡೋಗೋಳು. ಅದು ಎದ್ರುಕೊಂಡು ಓಡೋದು. ನೀವೇ ನೋಡಿ ಯಾವ ಥರ ಹೋಗ್ತಾಳೆ. ಗೊಗ್ಗ ಇಡ್ತಾರೆ ಬಾ ಅಂತೆ ಇವಳಿಗೆ. ಗೊಗ್ಗ ಬರಲೇ, ಅದು ಬರ್ತವೆ. ನೀನು ಬಾ, ನೀನು ಬಂದರೆ ಆಗ ಬರ್ತವೆ. ಸಮಮ್ಮ ಬಾರಿ. ನೀರು ಕುಡಿತಾವಂತೀರೇ.
ನೀನು ಅಲ್ಲಿದ್ರೆ ಕುಡಿಯಲ್ಲ ಅದು, ನೀನಿದ್ರೆ ಕುಡಿಯಲ್ಲ ಅದು, ಬಾಯಿ ಕಡೆಗೆ ಅವು ಒಯ್ಗಿ ಕುಡಿತವೆ. ಮೆಹಂದಿ ಗಿಡದಲ್ಲಿ ಮೆಹಂದಿ ಎಲ್ಲ ಬಿಟ್ಟಿತ್ತು. ಸೊ ಕಿತ್ಕೊಂಬಂದು ಮೆಹಂದಿನ ನಮ್ಮಮ್ಮ ಹಾಕ್ಕೊತಾರೆ, ಎಲ್ಲ ಮಾಡಿದ್ವಿ. ಆಮೇಲೆ ಮಕ್ಕಳೆಲ್ಲ ಡ್ಯಾನ್ಸ್ ಆಡಬೇಕು, ರೀಲ್ಸ್ ಮಾಡಬೇಕು ಅಂದ್ಬಿಟ್ಟು ರೀಲ್ಸ್ ಮಾಡ್ತಾಯಿದ್ರು. ಆಮೇಲೆ ಎಲ್ಲ ನೀರಲ್ಲಿ ಆಟ ಆಡ್ಕೊಂಡು ಇದ್ರು. ಟಬ್ ಇದು ತೊಗೊಂಡು ಇಟ್ಬಿಟ್ಟಿದ್ದೀವಿ ಅಲ್ಲೇ ಆಟ ಆಡೋದಕ್ಕೆ ಅಂತ. ಮಕ್ಕಳು ನೋಡಿ, ನಮ್ಮ ಅಣ್ಣನ ಮಗಳು ನನ್ನ ಮಗಳು ಹೆಂಗೆ ಆಟ ಆಡ್ತಾಯಿದ್ದಾರೆ ನೀರಲ್ಲಿ ಅಂತ, ಟಬ್ಬಲ್ಲಿ ಹಾಕ್ಕೊಂಡು. ನನ್ನ ಮಗ ಇನ್ನೂ ಮಲ್ಕೊಂಡಿದ್ದ, ಸೊ ಅವನು ಇನ್ನೂ ಬಂದಿರಲಿಲ್ಲ. ಇದು ಮಾರ್ನಿಂಗ್ ಮಾಡಿರೋದು ವಿಡಿಯೋ. ಮಾರ್ನಿಂಗ್ ಅವನಿನ್ನೂ ಮಲಗಿದ್ದ ಅಂದ್ಬಿಟ್ಟು ಇವರೆಲ್ಲ ಆಟ ಆಡ್ತಾಯಿದ್ರು ಇಬ್ಬರೂ, ನಮ್ಮ ಅಣ್ಣನ ಮಗಳು ನನ್ನ ಮಗಳು ಇಬ್ಬರು ಸೇರಿಕೊಂಡು. ಯಾವ ಥರ ಎಂಜಾಯ್ ಮಾಡ್ತಾರೆ ನೋಡಿ ಇವರು. ನನ್ನ ಮಗಳಿಗಂತೂ ಈ ಥರ ನೀರಲ್ಲಿ ಆಡೋದು ಇದೆಲ್ಲ ತುಂಬ ಇಷ್ಟ ಅವಳಿಗೆ ಆಡೋದಕ್ಕೆ ಅಂತ. ಅದಕ್ಕೆ ನಮ್ಮ ಅಣ್ಣನ ಮಗಳಿಗೂ ಇಷ್ಟ ನೀರಲ್ಲಿ ಆಡೋದಕ್ಕೆ ಅಂತೆಲ್ಲ. ಸೊ ಇಬ್ಬರು ಸೇರ್ಕೊಂಡ್ಬಿಟ್ರೆ ಅದು ಇದು ಅಂದ್ಕೊಂಡು ಆಟ ಆಡ್ಕೊಂಡಿರೋದೇ ಆಗುತ್ತೆ. ರೀಲ್ಸ್ ಮಾಡೋದಂತೆ ಮತ್ತು ಆಟ ಆಡೋದಂತೆ ಇದೇ ಮಾಡ್ತಿರ್ತಾರೆ ಇಬ್ಬರೂ ಸೇರಿಕೊಂಡು. ನೀರಲ್ಲೆಲ್ಲ ಆಡ್ಕೊಂಡು ಹೆಂಗೆ ಕೂತಿದ್ದಾರೆ ನೋಡಿ ಇಬ್ಬರೂ. ಆಡು 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 ಆಡು. ಹಾಕು ಸಮು, ಇಲ್ಲಿಂದ ಹಾಕೆ, ನಿನ್ನಿಂದ ಹಾಕೆ. ಹಿಂಗೆ ತಿರ್ಕೊ, ಹಿಂಗೆ ತಿರ್ಕೊ. ಈಗ ಎಸಿ, ಹಾಂ ಹಂಗೆ 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 ಹಂಗೆ. ಅವ್ರಿಗೆಲ್ಲ ಆಟ ಆಡಿಸ್ಬಿಟ್ಟು ಎದುರುಗಡೆನೆ ಮಾವಿನಕಾಯಿ ಬಿಟ್ಟಿದ್ದು ಎಲ್ಲ ಕೆಳಗಡೆ ಮಳೆ ಬಂದು ಎಲ್ಲ ಬಿದ್ದೋಗ್ಬಿಟ್ಟಿತ್ತು. ಅದಕ್ಕೆ ಹೋಗಿ ನೋಡ್ಕೊಂಬರೋಣ ನಾವು, ಒಂದು ಸ್ವಲ್ಪ ಎತ್ಕೊಳ್ಳೋಣ ಅಂದ್ಬಿಟ್ಟು ಮಾವಿನಕಾಯಿ ಗಿಡ ಹತ್ರ ಹೋದ್ವಿ. ನಾನು ನನ್ನ ಮಗ ನಮ್ಮ ಅಣ್ಣ ಎಲ್ಲ ಹೋಗ್ಬಿಟ್ಟು ಮಾವಿನಕಾಯಿ ಎಲ್ಲ ಕಿತ್ಕೊಂಡು ಬೆಳಗ್ಗೆನೇ ಎದ್ದು ಹೋಗಿ ಬಂದಿದ್ದು. ನನ್ನ ಮಾವಿನಕಾಯಿ ಅಂದರೆ ತುಂಬ ಇಷ್ಟ ತಿನ್ನೋದಕ್ಕೆ. ಮಾವಿನಕಾಯಿ, ಮಾವಿನ ಹಣ್ಣು ಅಂತಂದರೆ ಈ ಸೀಸನಲ್ಲಿ ಮಾವಿನಕಾಯಿ, ಮಾವಿನ ಹಣ್ಣು ತಿನ್ನೋರು ಎಷ್ಟು ಜನ ಇರ್ತೀರ. ನಿಮಗೂ ಮಾವಿನಕಾಯಿ ಇಷ್ಟ ಆಗಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಅವ್ನಿಗೆ ತುಂಬ ಇಷ್ಟ. ಸೊ ಊಟ ಎಲ್ಲ ಅವನೇ ಹಾಕೋದು. 2 ದಿನಕ್ಕೇ ಅಡ್ಜಸ್ಟ್ ಆಗ್ಬಿಟ್ಟು ಒಂದೇ ದಿನಕ್ಕೆ ಊಟ ಎಲ್ಲ ಹಾಕ್ಕೊಂಡು ಅದನ್ನು ಅಡ್ಜಸ್ಟ್ ಮಾಡ್ಕೊಂಬಿಟ್ಟಿದ್ದಾನೆ. ಆಮೇಲೆ ಇನ್ನೊಂದು ತೋಟಕ್ಕೆ ಹೋಗೋಣ, ಇನ್ನೊಂದು ತೋಟ ಇತ್ತು ಫಾರ್ಮ್ ಹೌಸು, ಲಡ್ಡು ಫಾರ್ಮ್ ಹೌಸ್ ಅಂತ ನಮ್ಮ ಅಣ್ಣನ ಮಗಂದು. ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ನೋಡೇ ಇರಲಿಲ್ಲ ಫಾರ್ಮ್ ಹೌಸ್ನ, ಹೋಗೋಕ್ಕೆ ಆಗಿರಲಿಲ್ಲ. ಸೊ ಹೋಗಿ ಬರೋಣ ಅಂದ್ಬಿಟ್ಟು ನಮ್ಮ ಅಣ್ಣ ಬಂದಿದ್ರಲ್ಲ ಕಾರಲ್ಲಿ, ನಾನು ನಮ್ಮ ಯಜಮಾನ್ರು ನನ್ನ ಮಗ ಎಲ್ಲರೂ ಹೋಗ್ತಾಯಿದ್ವಿ, ನಮ್ಮ ಅಣ್ಣ ಎಲ್ಲ. ನೋಡಿ ಗಾಡಿ ಎಲ್ಲ ಓಡಿಸ್ತಾ ಇದ್ದಾರೆ ಇವರೇ ನಮ್ಮಣ್ಣ. ಎಲ್ಲ ಹೋದ್ವಿ. ಅಲ್ಲಿ ಹೋದರೆ ಎಲ್ಲ ಫುಲ್ಲು ಏನು ಅಂದರೆ ಈ ಥರ ವಾತಾವರಣನೇ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಈ ಬೆಂಗಳೂರಲ್ಲಂತೂ ಪೊಲ್ಯೂಷನು ಬರೀ ವೆಹಿಕಲ್ ಪೊಲ್ಯೂಷನ್ನೇ ಆಗಿಬಿಡುತ್ತೆ. ಈ ಥರ ವಾತಾವರಣ ಇದ್ದಾಗ ಸ್ವಲ್ಪ ನಮಗೂ ಮೈಂಡು ರಿಲೀಫ್ ಅಂತ ಅನಿಸುತ್ತೆ. ಈ ವಾತಾವರಣದಲ್ಲಿ ಯಾವ ಪೊಲ್ಯೂಷನು ಇರೋದಿಲ್ಲ, ಎಲ್ಲ ಮರ ಗಿಡಗಳೇ ಇರುತ್ತಲ್ಲ ಅಕ್ಕಪಕ್ಕ. ಸೊ ಅದಕ್ಕೆ ನಮಗೂ ಮೈಂಡು ಫ್ರೆಶ್ ಆದಂಗೆ ಆಗುತ್ತೆ. ತುಂಬಾ ಚೆನ್ನಾಗಿತ್ತು. ಹೋದ್ವಿ ನೋಡಿ, ಇದು ನಮ್ಮ ಲಡ್ಡು ಫಾರ್ಮು ಯಾವ ಥರ ಇದೆ ಅಂತ. ಇದು ಇನ್ನೊಂದು ಎಲ್ಲ ಹೋಗಿ ನಾನು ನನ್ನ ಮಗ ಎಲ್ಲ ನೋಡ್ಕೊಂಡು ಹಂಗೆ ಮಾತಾಡ್ಕೊಂಡು ಬರ್ತಾಯಿದ್ವಿ. ಆ ಕಡೆ ಇನ್ನೂ ಎದುರುಗಡೆ ಈ ಥರ ಎಲ್ಲ ಮಾಡಿಸಿದ್ದ. ಸೊ ಅದನ್ನು ನೋಡ್ಕೊಂಬರೋಣ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ. ನೋಡಿ ಅಡಿಕೆ ಮರ ಅಂತೂ ತುಂಬಾ ಹಾಕ್ಸಿದ್ದಾನೆ. ಆ ಕಡೆ ಎಲ್ಲ ಮಾಗಡಿ ಸೈಡಲ್ಲಿ ಸ್ವಲ್ಪ ಅಡಿಕೆ ಮರನೇ ಜಾಸ್ತಿ, ಅದಕ್ಕೆ ಇವನು ಜಾಸ್ತಿ ಅಡಿಕೆ ಮರನೇ ಜಾಸ್ತಿ ಹಾಕ್ಸಿದ್ದಾನೆ. ಅಡಿಕೆ ಮರ ಅಲ್ಲಲ್ಲೂ ಒಂದೊಂದು ಪರಂಗಿ ಹಣ್ಣು ಗಿಡ ಹಾಕ್ಸಿದ್ದಾನೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.